ಎಲ್ರಿಗೂ ನಮಸ್ಕಾರ ಸರ್. ವೆಲ್ಕಮ್ ಟು ಆರ್ಕೆ ಪ್ರಾಪರ್ಟೀಸ್. ಇವತ್ತು ಚಳ್ಳಕೆರೆಯಿಂದ 20 ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ 12 ಎಕರೆ ಟಾರ್ ರೋಡ್ ಅಟ್ಯಾಚ್ ಲ್ಯಾಂಡ್ ನೋಡೋಕ್ಕೆ ಬಂದಿದ್ದೀನಿ. ಇದು ಬೆಂಗಳೂರು ಟು ಬಳ್ಳಾರಿ ಹೈವೇಯಿಂದ ಕೇವಲ 4 ಕಿಲೋಮೀಟರ್ ಒಳಗಡೆ ಇರ್ತಕ್ಕಂಥದ್ದು. ನ್ಯಾಷನಲ್ ಹೈವೇಯಿಂದ 4 ಕಿಲೋಮೀಟರ್ ಒಳಗಡೆ ಇರ್ತಕ್ಕಂಥ 12 ಎಕರೆ ಜಮೀನನ್ನು ನೋಡೋಕ್ಕೆ ಬಂದಿದ್ದೀನಿ. ಇದರ ಲೊಕೇಶನ್ ಏನೇನು, ಮಣ್ಣೇನು, ಇಲ್ಲಿ ಏನು ಫೆಸಿಲಿಟಿ ಇದೆ, ಏನೇನಿದೆ ಎಲ್ಲವನ್ನು ನೋಡ್ತೀನಿ. ನೋಡಿ, ಇದೇ ರೋಡ್ಗೆ ಅಟ್ಯಾಚ್ ಇರ್ತಕ್ಕಂಥ 12 ಎಕರೆ ಜಮೀನು ನೋಡೋಣ ಬನ್ನಿ. ಈಗ ಮೇಡಮ್ ಇದು ಅಷ್ಟೇ 12 ಆಗುತ್ತೆ. ಇದರ ಮಣ್ಣು ಫಸ್ಟ್ ನೋಡೋದಾದರೆ ಪ್ಯೂರ್ ರೆಡ್ ಸಾಯಿಲ್. ನೋಡಿ, ಈ ಮಣ್ಣಲ್ಲಿ ನೀವು ಯಾವ ರೀತಿ ಬೆಳೆಗಳನ್ನು ಬೇಕಾದರೂ ಬೆಳಿಬೋದು. ಅಂದರೆ ತೆಂಗು, ಬಾಳೆ, ಅಡಿಕೆ, ಏನು ಬೇಕಾದರೂ ಈ ಮಣ್ಣುಗಳಲ್ಲಿ ಬೆಳಿಬೋದು. ಯಾಕಪ್ಪ ಅಂದರೆ ಈ ಮಣ್ಣು ತುಂಬ ನ್ಯೂಟ್ರಿಷನ್ನು, ಒಳ್ಳೆ pH ಲೆವೆಲ್ ಇರ್ತಕ್ಕಂಥ ಮಣ್ಣು. ಜೊತೆಗೆ ಇದು ಬಳ್ಳಾರಿ ಟು ಬೆಂಗಳೂರು ಹೈವೇಯಿಂದ ಕೇವಲ 4 ಕಿಲೋಮೀಟ್ರ್ ಒಳಗಡೆ, ನ್ಯಾಷನಲ್ ಹೈವೇಯಿಂದ 4 ಕಿಲೋಮೀಟ್ರ್ ಒಳಗಡೆ ಬಂದರೆ ಈ ಪ್ರಾಪರ್ಟಿ ಸಿಗುತ್ತೆ. ಆ ಟಾರ್ ರೋಡ್ಗೆ ಅಟ್ಯಾಚ್ ಇರತಕ್ಕಂಥದ್ದೇ ಈ ಒಂದು ಜಮೀನು. ಇದರ ಮಣ್ಣು ಕೂಡ ತುಂಬ ಫಲವತ್ತಾದ ಮಣ್ಣು ಇದೆ. ನೆಕ್ಸ್ಟ್ ಬಂದುಬಿಟ್ಟು ಇದು ಚಳ್ಳಕೆರೆ ಟೌನ್ಗೆ ಸುಮಾರು ಒಂದು 20 ಕಿಲೋಮೀಟರ್ ಆಗುತ್ತೆ. ನ್ಯಾಷನಲ್ ಹೈವೇಗೆ 4 ಕಿಲೋಮೀಟರ್ ಆಗುತ್ತೆ. ಇಷ್ಟು ಇದರ ಲೊಕೇಶನ್. ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ವಾಟರ್ ಸೋರ್ಸು ತುಂಬಾ ಚೆನ್ನಾಗಿದೆ. ಯಾಕಂದರೆ ಇಲ್ಲಿ ಸುತ್ತಮುತ್ತ ಸುಮಾರು ಬೋರ್ಗಳು, ನೀರಾವರಿ ತೋಟಗಳಿದ್ದಾವೆ. ಎಲ್ಲ ಕಡೆಯಲ್ಲೂ ಸಹ ಬೋರ್ಗಳೆಲ್ಲ ನೀರು ಬಂದಿದೆ. ಇಲ್ಲೂ ಸಹ 100% ಒಳ್ಳೆ ವಾಟರ್ ಸೋರ್ಸ್ ಇದೆ ಅಂತ ನಾನು ಭಾವಿಸ್ತೀನಿ. ಯಾಕಪ್ಪ ಅಂದರೆ ತುಂಬ ಚೆನ್ನಾಗಿರ್ತಕ್ಕಂಥ ತೋಟಗಳು ಈ ಒಂದು ಪ್ರದೇಶದಲ್ಲಿದ್ದಾವೆ. ಅದರಿಂದ ಇಲ್ಲಿ ವಾಟರ್ ಸೋರ್ಸು ಖಂಡಿತ ಇದೆ ಅಂತ ನಾನು ಭಾವಿಸ್ತೀನಿ. ನೆಕ್ಸ್ಟು ಬಂದುಬಿಟ್ಟು ಇದರ ಒಂದು ಬೆಲೆ. ಸರ್, ಬೆಲೆ ಬಂದುಬಿಟ್ಟು ಇವರು 15.5 ಲಕ್ಷ ಹೇಳ್ತಿದ್ದಾರೆ. ನೆಗೋಷಿಯಬಲ್ ಆಗುತ್ತೆ. ಅದು 1 ಲಕ್ಷ ಆಗ್ಬೋದು, 2 ಲಕ್ಷ ಆಗ್ಬೋದು, ಅಥವಾ 1 ಲಕ್ಷನೇ ಆಗ್ಬೋದು, ಗೊತ್ತಿಲ್ಲ. 15 ಲಕ್ಷ ನೋಡ್ರಿ, ಅದೇ ಮೇಯ್ನ್ ರೋಡು. ಆ ಮೇಯ್ನ್ ರೋಡ್ ಅಟ್ಯಾಚ್ ಇರ್ತಕ್ಕಂಥದ್ದೇ ಇದು ಪ್ರಾಪರ್ಟಿ 12 ಎಕರೆ. ಓಕೆ, ಥ್ಯಾಂಕ್ ಯು.